ನನ್ನ ಕಣ್ಣೀರು ಎಷ್ಟಿದೆ ಅಂತ ದೇವರಿಗೆ ಗೊತ್ತಿದೆ. मेरे आंसू कितने हैं परमेश्वर को पता है. मेरी मजबूरियां कितनी है परमेश्वर को पता है. मुझे क्या क्या होने वाला है, कितने लोग मेरी जिंदगी में आने वाले हैं, कितने लोग जाने वाले हैं, सब लोग परमेश्वर को पता है. एवरीथिंग गॉड नोस. हालेलुया. ಅದಕ್ಕಾಗಿ ದೇವರು ಹೇಳ್ತಾರೆ, ಧೈರ್ಯದಿಂದಿರು, ನೀವು ಬಹು ಗುಬ್ಬಿಗಳಿಗಿಂತ ಏನಂತೆ ನೀನು ಹೆಚ್ಚಿನವನು. ಬೈಬಲ್ ಹೇಳ್ತದೆ, ಗುಬ್ಬಿಗಳು ಹಣ ಕೊಟ್ಟು ಕೊಂಡುಕೊಂತಾರೆ, ಆದರೆ ಅದನ್ನು ಹಾರೋ ಥರ ಮಾಡೋದು ದೇವರೇ, ಅದನ್ನು ಬೀಳೋ ಥರ ಮಾಡೋದು ದೇವರೇ. मैं पंछियों को तो खरीद सकता हूँ, लेकिन उसको उड़ने का और नीचे बुलाने का काम मेरा परमेश्वर ही करता है. ನಾನು ಪಕ್ಷಿನ ಕೊಂಡುಕೊಳ್ಳೋ ಅಧಿಕಾರ ಮಾತ್ರ ನನಗಿದೆ, ಆದರೆ ಅದನ್ನ ಹಾರಿಸೋದು, ಬೀಳಿಸೋದು, ಮೇಲೆ ಏರಿಸೋದು, ಕೆಳಗಡೆ ಏರಿಸೋ ಅಧಿಕಾರ ನನ್ನ ದೇವರಿಗೆ ಮಾತ್ರ ಇದೆ. ನಿನ್ನ ಜೀವನದಲ್ಲಿ ನಿನ್ನ ಅಧಿಕಾರ ನೀನು ಯಾರ ಕೈಯಲ್ಲಿ ಒಪ್ಪಿಸಿಕೊಟ್ಟಿದೆಯಾ ಅವ್ರ ಕೈಯಲ್ಲಿ ನಿನ್ನ ಜೀವನ ಇಲ್ಲ. ಭಾಳ ಜನರು ಚಿಂತೆ ಯಾಕೆ ಮಾಡ್ತೀರಿ ಗೊತ್ತಾ? ಗಂಡನ ಬಗ್ಗೆ ಚಿಂತೆ ಮಾಡ್ತೀರ ಅಂದರೆ ನೀವೇನು ತಿಳ್ಕೊಂಡಿದ್ದೀರಿ ಅಂತಂದರೆ ನಿನ್ನ ಅಧಿಕಾರ ನಿನ್ನ ಗಂಡನ ಕೈಯಲ್ಲಿದೆ, ಅದಕ್ಕೆ ನೀನು ಚಿಂತೆ ಮಾಡ್ತೀಯ. ಭಾಳ ಜನ ತಂದೆ ತಾಯಿ ಬಗ್ಗೆ ಚಿಂತೆ ಮಾಡಿ, ಭಾಳ ಜನ ಅಯ್ಯೋ ನಮ್ಮ ಬಾಸ್ ನನಗೆ ಹಿಂಗೆ ಮಾಡಿದ್ದಾರೆ, ನನ್ನ ಅಕ್ಕಪಕ್ಕದವ್ರು ಹಿಂಗೆ ಮಾಡಿದ್ದಾರೆ, నా అరుగు పొరుగు వాళ్ళు నన్ను ఇట్లా చేశారు. ఎందుకంటే మీరు వారి బానిసత్వంతో ఉంటున్నారు, ನೀವು ಅವರ ಬಂಧನದಲ್ಲಿ ಇರ್ತಾ ಇದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ದೇವರ ಬಂಧನದಲ್ಲಿ ಇದ್ದೇವೆ. ಹಲ್ಲೆಲೂಯಾ. ಅದು ಎಂತ ಬಂಧನ? ಅದು ಪ್ರೀತಿಯ ಬಂಧನ. ಹಲ್ಲೆಲೂಯಾ. ಅದಕ್ಕಾಗಿ ಪೌಲನು ಅದಕ್ಕಾಗಿ ಹೇಳ್ತಾನೆ, ಗಿಡ ನಡುವನು ಒಬ್ಬನಾದರೆ ಒಬ್ಬನು ನೀರು ಹಾಕುತ್ತಾನೆ, ಆದರೆ ಬೆಳೆಸುವವನು ದೇವರೇ. ನಮ್ಮನ್ನ पौधा एक ने डाला, पानी एक ने डाला, लेकिन उसे बड़ा करने वाला परमेश्वर. ನಮ್ಮನ್ನ ಹೆರೋರು ಯಾರಾದರೂ ಇರ್ತಾರೆ, ನಮ್ಮನ್ನ ಹೊರವರು ಯಾರಾದರೂ ಇರ್ತಾರೆ, ಆದರೆ ನಮ್ಮನ್ನು ಬೆಳೆಸುವವನಾಗಿದ್ದಾನಲ್ಲ ಅವನು ದೇವರಾಗಿರ್ತಾನೆ. ಅದಕ್ಕಾಗಿ ಚಿಂತೆ ಯಾವಾಗ ಬರುತ್ತೆ ಗೊತ್ತಾ? ನೀನು ಒಬ್ಬರ ಮೇಲೆ ಡಿಪೆಂಡ್ ಆದಾಗ ಅದು ಚಿಂತೆ ಬರುತ್ತೆ. ದೇವ್ರ ಮೇಲೆ ಡಿಪೆಂಡ್ ಆಗು. ಯಾರು ಬಂದ್ರೂ ನಿನಗೇನು ಡಿಫ್ರೆನ್ಸ್ ಹೊರಗೆ ಗೊತ್ತಾಗಲ್ಲ, ಯಾರು ಹೋದ್ರೂ ನಿನಗೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಯಾಕಂತಂದ್ರೆ ನೀನು ಯಾರ ಮೇಲೆ ಭಾರ ಇಟ್ಟಿದೀಯಾ? ಆ ನಿನ್ನನ್ನು ಕಾಯುವಂತ ದೇವರ ಮೇಲೆ ನೀನು ಭಾರ. ನಿನ್ನ ಜೀವನದಲ್ಲಿ ಕೂಡ ಲೈಫಲ್ಲಿ ರೋಗವೆಂಬ ಪರೀಕ್ಷೆ ಪೇಪರ್ ನಿನ್ನ ಹತ್ರ ಬರ್ಬೋದು, ನಿಂದೆ ಅನ್ನೋ ಪರೀಕ್ಷೆ ಪೇಪರ್ ನಿನ್ನ ಮುಂದೆ ಬರ್ಬೋದು, ಸಮಸ್ಯೆ ಶತ್ರು ಅನ್ನೋ ಪರೀಕ್ಷೆ ಪೇಪರ್ ನಿನ್ನ ಮುಂದೆ ಬರ್ಬೋದು, ಆದರೆ ನೀನು ಈ ಓದಿದಂಥ ಗ್ರಂಥ ಇದೆಯಲ್ಲ ಅದು ನಿನಗೆ ಧೈರ್ಯ ಕೊಡುತ್ತೆ. ಆಮೇಲೆ ದೇವರ ಮಕ್ಕಳೇ, ಇವತ್ತು ನಿನ್ನ ಕೆಲಸದಲ್ಲಿ ತೊಂದರೆ ಬಂದಿರ್ಬೋದು, ನಿನ್ನ ಮನೆಯಲ್ಲಿ ನಿನಗೆ ತೊಂದರೆ ಬಂದಿರ್ಬೋದು, ನಿನ್ನ ಕಾಲೇಜ್ ಓದೋ ಸ್ಥಳದಲ್ಲಿ ನಿನ್ನನ್ನು ಕೆಳಗಡೆಯಾಗಿ ರ್ಯಾಗಿಂಗ್ ಮಾಡ್ಬೋದು, ನಿನ್ನ ಮೇಲೆ ಅಲ್ಲ ಸಲ್ಲದ ಮಾತುಗಳನ್ನು ಮಾತಾಡ್ಬೋದು. तुम वहाँ रह सकते हो, यहाँ रह सकते हो, कौन सी भी जगह में रह सकते हो, लेकिन किधर भी जाओगे परमेश्वर कहता है wherever you go I am with you. जहाँ भी तुम जाओगे मैं तुम्हारे साथ हूँ. ಎಷ್ಟೋ ಸಾರಿ ದೇವರು ನಿನ್ನ ಸುತ್ತಲೂ ನಿನ್ನನ್ನು ಕಾಯುವುದಕ್ಕೆ, ಅದಕ್ಕೆ ಬೈಬಲ್ ಹೇಳ್ತದೆ, ನಿನ್ನನ್ನು ಕಾಯುವುದಕ್ಕೆ ನಾನು ದೇವದೂತರನ್ನು ನಾನು ಇಟ್ಟಿದ್ದೇನೆ. నేను మిమ్మల్ని కాపుదల చేయటానికి దేవదూతలను మీ అక్కపక్కలుగా పెట్టాను. तुम्हें बचाने के लिए परमेश्वर ने देवदूतों को तुम्हारे आसपास रखा. हालेलुया. ಈಗ ನೋಡ್ರಿ, ಆ ಮನುಷ್ಯನಿಗೆ, ಸೇವಕನಿಗೆ ಅವನ ಎದುರಾಳಿಗಳು ಕಾಣ್ತಾ ಇದ್ದಾರೆ ಹೊರತು ಕಾಪಾಡುವ ರಥಾಶ್ವಗಳು ಇರುವಂತ ಸೈನಿಕರು ಕಾಣ್ತಾ ಇಲ್ಲ. हालेलुया. हालेलुया. ಒಂದನ್ನ ನಾನು ನಿಮಗೆ ಹೇಳ್ತೇನೆ, एक आपको मैं बताना चाहूंगा. हालेलुया. हालेलुया. आपके दुश्मन आपके सामने बड़े दिख रहे हैं. हालेलुया. आमीन. हालेलुया. हालेलुया. लेकिन आपको बचाने वाला परमेश्वर आपके आंख खोल को आपके बचाने वाला परमेश्वर को आपको दे. आमीन. हालेलुया. ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳು ತೆರೆದನು. ಭಾಳ ಜನರಿಗೆ ಶಾರೀರಿಕ ಕಣ್ಣುಗಳು ಮಾತ್ರ ತೆಗಿತೀರ, ನಿಮ್ಮ ಆತ್ಮಿಕ ಕಣ್ಣುಗಳನ್ನ ತೆಗೆದು ನೋಡ್ಬೇಕು ನೀವು. ನಾವ್ಯಾವತ್ತು ಆತ್ಮದಿಂದ ಬದುಕೂರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಆಮೆನ್. ಪೌಲನು ಸೌಲನಾದಾಗ ಅವನ ಕಣ್ಣುಗಳು ಶಾರೀರಿಕ ಕಣ್ಣುಗಳಾಗಿದ್ದವು, ಎಲ್ಲವೂ ಕೆಟ್ಟದ್ದು ಕಾಣ್ತಿತ್ತು ಅವನಿಗೆ. ಆದರೆ ಯಾವಾಗ ದೇವರನ್ನ ಅವನು ನಂಬಿಕೊಂಡು ಅವನ ಕಣ್ಣುಗಳು ಆತ್ಮಿಕ ಕಣ್ಣುಗಳಾದವು.
ಅವಾಗ ಅವನಿಗೆ ಎಲ್ಲವೂ ಒಳ್ಳೇದು ಕಾಣಕ್ಕೆ ಹಿಡಿತು. ಹಲ್ಲೆಲೂಯಾ. Hallelujah. ನೀವು ಕೂಡ ಪ್ರೇಯರ್ ಮಾಡಬೇಕಾದ್ರೆ ನಿನ್ನ ಗಂಡ ಕುಡಿತಾ ಇದ್ದಾನ, ಪ್ರೇಯರ್ ಮಾಡು, ದೇವರೇ ಇವನ ಆತ್ಮಿಕ ಕಣ್ಣುಗಳನ್ನು ತೆರೆ. Amen. ಹಲ್ಲೆಲೂಯಾ. ಈಗ ಇವನು ಶಾರೀರಿಕ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ, ಅದಕ್ಕೆ ಬರೀ ಶತ್ರುಗಳೇ ಕಾಣ್ತಾ ಇದ್ದಾರೆ. तुम्हारे जिंदगी में भी सिर्फ तुम अपनी शारीरिक आंखों से सब कुछ देख रहे हो, शारीरिक हाथों से सब कुछ हैंडल कर रहे हो. నేను శరీర ముఖాంతరంగా ప్రతి ఒక్కటి హ్యాండిల్ చేయడానికి చూస్తున్నావు దేవుని బిడ్డ. నీ ఆత్మిక కంటి నుండి నువ్వు అన్నీ చూడట్లేదు, నీ శారీరక కంటి నుండి అన్నీ చూస్తున్నావు. నీకు శత్రువులే కనిపిస్తున్నారు, నీకు నిందలు మోసేవాళ్ళే కనిపిస్తున్నారు, నీ చెడు వాళ్ళే నీకు కనిపిస్తున్నారు. ఆత్మిక నేత్రాలు తెరవని ప్రార్థన చేయాలి. హల్లెలూయా. ఓపెన్ మై స్పిరిచువల్ ఐస్. Amen. ಓಪನ್ ದ ಸ್ಪಿರಿಚುವಲ್ ಐಸ್. ಆತ್ಮಿಕ ಅಂಕೋಕೋ ಕೋಲೋ. ಆತ್ಮಿಕ ಕಣ್ಣುಗಳಿಂದ ನೀನು ನೋಡಬೇಕು, ಆತ್ಮಿಕ ಕಿವಿಗಳಿಂದ ನೀನು ಕೇಳಬೇಕು. ನೀನು ಅನ್ಬೇಕು, ದೇವರೇ ಶಾರೀರಿಕ ಕಿವಿಗಳಿಂದ ನನಗೆ ಬೇಡ, ಆತ್ಮಿಕ ಕಿವಿಗಳು ಬೇಕು. ಅವಾಗ ಯಾರು ನಿನಗೆ ಕೆಟ್ಟ ಮಾತಾಡಿದ್ರು ನಿನ್ನ ಕಿವಿಗೆ ಅದು ಒಳ್ಳೆಯದಾಗಿ ಕೇಳಿಸ್ತಾರೆ. ನೀನು ಆತ್ಮಿಕ ಕಣ್ಣುಗಳಿಂದ ತೆಗೆದು ನೋಡಿದಾಗ ಯಾರು ಕೆಟ್ಟವರು ನಿನ್ನ ಮುಂದೆ ಹೋದ್ರು ನಿನಗೆ ಒಳ್ಳೆಯವರಾಗೆ ಕಾಣಿಸ್ತಾರೆ ಅವರು. ಹಲ್ಲೆಲೂಯಾ. ಅದಕ್ಕಾಗಿ ಕೇಳ್ತಾನೆ ಇರು, ಪ್ರಾರ್ಥನೆ ಮಾಡ್ತಾನೆ ಇರು. ಹಲ್ಲೆಲೂಯಾ. पूछ गए परमेश्वर को पूछते रहो, परमेश्वर के पास आते रहो. बाइबल में एक औरत को हम देखते हैं, उसको एक राजा न्याय नहीं देता, लेकिन वो नहीं छोड़ती. उस राजा के पास हर दिन जाती रहती, मुझे न्याय दिलाओ, मुझे न्याय दिलाओ, मुझे न्याय दिलाओ. ದೇವರ ಮಕ್ಕಳೇ, ಲೈಫಲ್ಲಿ ಬಾಕಿ ಬೇರೆಯವರ ಹತ್ರ ಏನು ಹೆಚ್ಚಿದೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಹತ್ರ ಏನು ಹೆಚ್ಚಿದೆ ಅದು ಬಹಳ ಮುಖ್ಯ. ಅದಕ್ಕೆ ದೇವರು ಹೇಳ್ತಾನೆ, ಬಹು ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು, ನಿಮ್ಮ ಶತ್ರುಗಳಿಗಿಂತ ನೀವು ಹೆಚ್ಚಿನವರು. ನಿಮ್ಮ ವಿರೋಧವಾಗಿ 100 ಜನ ನಿಂತಿರಬಹುದು, ಆದ್ರೆ ಅದೆಲ್ಲದಕ್ಕಿಂತ ನೀವು ಹೆಚ್ಚಿನವರಾಗಿದ್ದೆ. నీ శత్రువులు నీకు 100 మంది ఉండొచ్చురా, 1000 మంది ఉండొచ్చు, కానీ వారికన్నా ఎక్కువగా దేవుడు నీ పక్షములో ఎక్కువగా ఉన్నాడు. ಎಲಿಯಾ ಹೇಳ್ತಾರೆ, ಅವರೆಲ್ಲರಿಗಿಂತ ನಮ್ಮ ಪಕ್ಷದಲ್ಲಿ ಜಾಸ್ತಿ ಇದ್ದಾರೆ, ಆದ್ರೆ ನಮಗೆ ಕಾಣ್ತಾ ಇಲ್ಲ ಅಷ್ಟೇ. ನಿನ್ನನ್ನು ಕಾಪಾಡುವ ದೇವರು ನಿನ್ನೊಂದಿಗೆ ಇದ್ದಾರೆ, ನಿನಗೆ ಕಾಣ್ತಾ ಇಲ್ಲ ಅಷ್ಟೇ ಕಣೋ. ಕಣ್ಣು ತೆಗೆದು ನೋಡು, ఆత్మిక నేత్రాల్ని తెరిచి చూడు. దేవుడు నిన్ను ఎట్లాంటి హెల్ప్ నీకు చేస్తున్నాడు. నిన్న ఆత్మిక కಣ್ಣుಗಳನ್ನ ತೆಗೆದು ನೋಡು. ನೀನು ಅನ್ಕೊಂತೀಯ ನಿನ್ನ ಲೈಫ್ ಎಂಡಿಗೆ ಬಂದಿದೆ ಅಂತ. ಎಲ್ಲೋ ಒಂದು ಕಡೆ ದೇವರು ನಿನಗೇನು ಮಾಡಬೇಕು, ನಿನ್ನ ಮಕ್ಕಳಿಲ್ಲ ಅಂದ್ರೂ ದೇವರು ನಿನ್ನ ಗಂಡನೇ ನಿನ್ನನ್ನು ಮಕ್ಕಳ ಥರ ಪ್ರೀತಿ ಮಾಡೋ ಥರ ಇಟ್ಟಿರ್ತಾನೆ. ನೀನು ಆರೋಗ್ಯ ಇಲ್ಲ ಅಂದ್ರೂ ನೀನು ನೋಡ್ಕೊಳ್ಳೋಕ್ಕೆ ದೇವರು ಯಾರನ್ನಾದ್ರೂ ಇಟ್ಟಿರ್ತಾನೆ. ಯಾಕಂದ್ರೆ ದೇವರು ಹೇಳ್ತಾನೆ, ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಾರ್ದು. ನನ್ನ ದೇವರು ನನಗೆ ಕಲಿಸ್ಕೊಡೋ ಪಾಠ ಯಾವುದು ಗೊತ್ತಾ? ಈ ಚೇತು ನುಂಡಿ ಇಷ್ಟೇ, ಈ ಚೇತಿಗೆ ತಿರುಗಿಕೊಡೋದು. इस हाथों से देते हो तो इस हाथों को पता नहीं चलना चाहिए. इसलिए परमेश्वर अगर वो पॉलिसी हमें सिखाता है तो परमेश्वर भी वो पॉलिसी को फॉलो करता है. जो मेरी जिंदगी में वो करता है किसी को भी पता नहीं चलता. దేవుడు నీ జీవితంలో చేసే సహాయం ఎవరికి తెలియదురా. ఎక్కడో నీ బిడ్డ ఉంటాడు, ఎక్కడి నుండి దేవుడు సహాయం చేస్తూ ఉంటాడు. ಮಕ್ಕಳೇ, ನೀವು ಬಹು ಗುಬ್ಬಿಗಳಿಗಿಂತ ಹೆಚ್ಚಾದವರು. ಗುಬ್ಬಿಗಳಿಗೆ ಮಾಲೀಕರಿಲ್ಲ, ನಿಮಗೆ ಏಸಪ್ಪ ಇದ್ದಾನೆ. ಗುಬ್ಬಿಗಳಿಗೆ ಸಂಬಂಧಿಕರಿಲ್ಲ, ನಿಮಗೆ ಏಸಪ್ಪನೇ ಸಂಬಂಧಿಕರಿಲ್ಲ. ಬೈಬಲ್ ಹೀಗೆ ಹೇಳ್ತದೆ, ತಾಯಿ ತನ್ನ ಮಗುವನ್ನು ಮರೆತಾಳೋ, ಆದರೆ ನಾನು ನಿನ್ನ ಮರೆಯನು. एक माँ अपने बच्चे को भूल सकती है, लेकिन मैं तुम्हें कभी भी नहीं. ఒక తల్లి తన బిడ్డని మర్చిపోవచ్చు, నీ భర్త నిన్ను మర్చిపోవచ్చు, నీ పిడులు నిన్ను మర్చిపోవచ్చు, నీ బంధువులు నిన్ను మర్చిపోవచ్చురా. నువ్వు చేసిన సహాయాలు వాళ్ళు మర్చిపోండొచ్చు, కానీ దేవుడు నిన్ను మరువుడురా. जो सहायता तुमने किया है तुम्हारे बच्चों ने भूला होगा, तुम्हारे संबंधी ने भूला होगा, तुम्हारे पति ने भूला होगा, तुम्हारे अपनों ने भूला होगा, लेकिन परमेश्वर ने तुम्हें कभी नहीं बोलता. ದೇವರು ಎಂದಿಗೂ ನಿನ್ನನ್ನು ಮರೆಯುವುದಿಲ್ಲ. ಹಲ್ಲೆಲೂಯಾ. ಕ್ರೈಸ್ತವರು ಧೈರ್ಯ ಕೊಡುವರಾಗಿರ್ಬೇಕು. ನಾವು ಧೈರ್ಯ
ತೆಗೆದುಕೊಳ್ಳೋರಾಗಿರಬೇಕು, ಧೈರ್ಯ ಕೊಡೋರಾಗಿರಬೇಕು. ಧೈರ್ಯನಿ ತೆಚ್ಕೋవాలి, ಧೈರ್ಯನಿ ಇవ్వాలి. ಯಾವತ್ತು ಯಾರಾದರೂ ಏನಾದರೂ ಕಳ್ಕೊಂಡ್ರೆ ನೀವು ಹೋಗಿ ಅವ್ರಿಗೆ ಛೇ ಹೋಯ್ತಾ ಹಿಂಗೆ ಆಗ್ಬಾರ್ದಾಗಿತ್ತು. ಲೊಚ್ಚ ಮಾಡಬಾರ್ದು. ನಾವು ಹಲ್ಲಿ ಅಲ್ಲ. ಅಲ್ಲೂಯ್ಯ. ಯಾರಾದರೂ ಫೇಲ್ ಆದರೆ ಛೇ 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 ಫೇಲ್ ಆದ್ರ ಹಿಂಗೆ ಆಗ್ಬಾರ್ದಾಗಿತ್ತು ಅನ್ಬೇಡಿ. ಯಾರಾದರೂ ಗಂಡ ಬಿಟ್ಟು ಹೋದ್ರ ಛೇ 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 ಗಂಡ ಬಿಟ್ಟೋದ್ನ ಹಿಂಗಾಯ್ತು ಛೇ ಛೇ ಛೇ. ಯಾರಾದರೂ ನಿಮ್ಮ ರಿಪೋರ್ಟು ನಿಮ್ಮ ಹತ್ರ ಬಂದು ನನ್ನ ರಿಪೋರ್ಟಿಂಗ್ ಬಂದಿದೆ, ನಂಗೆ ಡಾಕ್ಟ್ರ್ ಹಿಂಗೆ ಹೇಳಿದ್ದಾರೆ, ಛೇ 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 ಹಿಂಗೆ ಆಗ್ಬೇಡ್ತಾನ್ರಿ. ನಿಮ್ಮ ಹತ್ರ ಯಾವತ್ತಾದರೂ ದೇವ್ರು ನಂಬಿದ ಮಕ್ಕಳ ಹತ್ರ ಯಾರಾದರೂ ಕುಗ್ಗಿ ಹೋದವ್ರು ಬಂದಾಗ ನೀವೇನು ಮಾಡಬೇಕು ಅಂತ ಅವ್ರನ್ನ ಕರಿಬೇಕು. ಛೇ ಯಾಕೆ ಚಿಂತೆ ಮಾಡ್ತೀಯ, ದೇವ್ರಿದಾರಲ್ವಾ, ನಾವಿದೀವಲ್ವಾ. ಈ ಧೈರ್ಯದ ಮಾತು ನೀವು ಧೈರ್ಯ ತಗೊಳ್ಬೇಕು, ಧೈರ್ಯ ಕೊಡಬೇಕು. ಧೈರ್ಯ ಕೆಡುವವರು ನಾವಲ್ಲ, ನಾವು ಹೆಚ್ಚಿನವರು, ಹೆಚ್ಚಿನವರು. ಹಲ್ಲೆಲೂಯ. ನಾವು ಬಹು ಶತ್ರುಗಳಿಗಿಂತ ಹೆಚ್ಚಿನವರು, ಮಕ್ಕಳಿಲ್ಲದವರಿಗಿಂತ ಹೆಚ್ಚಿನವರು. ಹಲ್ಲೆಲೂಯ. ನಾವು ಹೆಚ್ಚಿನವ್ರಿ. ಹಲ್ಲೆಲೂಯ. ತೋಳಗಳ ಮಧ್ಯದಲ್ಲಿ ನಮ್ಮನ್ನ ದೇವರು ಕರ್ಕೊಂಡು ಹೋಗಿದ್ದಾನೆ. ಆದರೆ ಒಂದನ್ನು ಮರಿಬೇಡ, ತೋಳಗಳ ಮಧ್ಯದಲ್ಲಿ ನಾನು ಇದ್ದೇನೆ ಅಂತಂದ್ರೆ ಕುರಿಯನ್ನ ಕಾಯುವ ಕುರುಬ ಕೂಡ ನನ್ನೊಂದಿಗಿದ್ದಾನೆ. ನನ್ನನ್ನು ನಡೆಸುವ ಕುರುಬನು ನನ್ನೊಂದಿಗಿದ್ದಾನೆ. ಎಷ್ಟೇ ಸಾವಿರ ಮಧ್ಯದಲ್ಲಿ ನಾನು ಹೋದ್ರೂ, ಎಷ್ಟೇ ಲಕ್ಷಾಂತರ ಜನಗಳ ಮಧ್ಯದಲ್ಲಿ ನಾನು ಹೋದ್ರೂ, ಹಲ್ಲೆಲೂಯ. ನನ್ನ ಕುರುಬನು, ನನ್ನ ಯಜಮಾನ, ನನ್ನ ದೇವರು, ನನ್ನ ತಂದೆ, ನನ್ನ ತಾಯಿ, ನನ್ನೊಂದಿಗೆ ನನ್ನ ಯೇಸು ಎಲ್ಲರಿಗಿಂತ ಹೆಚ್ಚಿನವನು ನನ್ನೊಂದಿಗಿದ್ದಾನೆ. ಹಲ್ಲೆಲೂಯ. ಹೆದರಬೇಡ, ಚಿಕ್ಕ ಹಿಂಡೆ ಹೆದರಬೇಡ. ದಾವೀದನು ಚಿಕ್ಕವನಾಗಿದ್ದ, ಆದರೆ ದೊಡ್ಡದಾದ ರಾಕ್ಷಸ ಗೋಲ್ಯಾತನ ಎದುರಿಸ್ತಾನೆ. ನೀನು ಚಿಕ್ಕವನು ಕಣ, ನಿನ್ನೊಂದಿಗೆ ಇರುವವನು ದೊಡ್ಡವನು. ఎప్పుడు నువ్వు చిన్నోడు చిన్నోడు చిన్నోడని అనుకోకూడదురా. నీతో ఉండేవాడు గొప్ప దేవుడు నీతో ఉన్నాడు, నీ కాపరి ఉన్నాడు. కాబట్టి దావీదు ఇలాగే చెప్తాడు, యెహోవా నాకు కాపరి, నాకు లేమి కలుగుతుంది. ఆయన ఇట్లా అన్నాడు, నేను కాపరి అన్నాడు, యెహోవా నా కాపరి, నేను రాజుని, నాకు లేమి కలుగుదని అనలేదు ఆయన. నేను యుద్ధం చేయడానికి నేను ಸಿದ್ಧಂగా ಉನೇವಾಡು, ನಾಕೇಮಿ ಕಲಗುదని చెప్పలేదు. ದಾವೀದ ರಾಜ, ನಾನು ರಾಜ ಆಗಿದ್ದೇನೆ, ನನಗೇನು ಭಯ ಇಲ್ಲ ಅನ್ಲಿಲ್ಲ. ನನ್ನ ಹತ್ರ ಕತ್ತಿ ಇದೆ, ನನಗೇನು ಭಯ ಇಲ್ಲ ಅನ್ಲಿಲ್ಲ. ನಾನು ಅದು ಮಾಡಿದ್ದೀನಿ ಅಂತ ನನಗೆ ಭಯ ಇಲ್ಲ ಅನ್ಲಿಲ್ಲ. ಅವನೇನು ಹೇಳ್ದಾಗ ಗೊತ್ತಾ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಂಡ. ಹಲ್ಲೆಲೂಯಾ. ಹೆದರಕ್ಕೆ ಹೋಗಬೇಡ ದೇವ್ರ ಮಗನೇ, ನೀನು ಹೆಚ್ಚಿನವನು. ಸೊ ನಿನ್ನ ಪ್ರೆಸೆಂಟ್ ಸಿಚುವೇಶನ್ನೇ ನಿನ್ನ ಲೈಫ್ ಅಲ್ಲ. ನೀನು ರೋಗಿ ಆಗಿರ್ಬೋದು, ರೋಗಿಯಾಗೇ ಇರಲ್ಲ. ನೀನು ಬಡವನಾಗಿರ್ಬೋದು, ಬಡವನಾಗೇ ಇರಲ್ಲ. ನೀನು ಸಾಲಗಾರನಾಗಿದೆಯಾ, ಸಾಲಗಾರನಾಗೇ ಇರಲ್ಲ. ನೀನು ಬಾಡಿಗೆ ಮನೆಯಲ್ಲಿದೆಯಾ, ಬಾಡಿಗೆ ಮನೆಯಲ್ಲೇ ಇರಲ್ಲ. ನೀನು ಫೇಲ್ ಆಗಿದೆಯಾ, ಫೇಲ್ ಆಗೇ ಇರಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನೀನು ನಡೀತಿರೋದು ಯಾರ ಜೊತೆ ಅಂತಂದ್ರೆ, ನಿನ್ನನ್ನು ಮೇಲಕ್ಕೆ ಮೇಲಕ್ಕೆ ಎತ್ತುವ ದೇವರೊಂದಿಗೆ ನೀನು ನಡೀತಿ.